ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ? ನಾನಿವತ್ತು ಮಕರ ರಾಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಜುಲೈ ತಿಂಗಳ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ಯಾವ್ಯಾವ ಗ್ರಹ ಅವರಿಗೆ ಯೋಗವನ್ನ ಕೊಡ್ತಾನೆ, ಮತ್ತೆ ಯಾವ ಯಾವ ಗ್ರಹದಿಂದ ಅವರಿಗೆ ಅಶುಭ ಫಲಗಳನ್ನ ನೀಡ್ತಾ ಹೋಗ್ತಾನೆ ಅನ್ನೋದನ್ನ ನಿಮ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಕರ ರಾಶಿಯ ಅಧಿಪತಿ ಶನಿ 3ನೇ ಮನೇಲಿ ಇದ್ದಾನೆ. ಮಕರ ರಾಶಿಗೆ 3ನೇ ಮನೆಯಲ್ಲಿ, ಮೀನ ರಾಶಿಯಲ್ಲಿ ಇದ್ದಾಗ 3ನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಈ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಂದ ಏನಾದ್ರೂ ಒಂದು ಮನಸ್ತಾಪ ಆಗಿರ್ಬೋದು, ಅಥವಾ ಅವ್ರ ಜೊತೆ ಸ್ವಲ್ಪ ಏನಾದ್ರೂ ಮಾತುಕತೆ ಬರ್ಬೋದು. ಇದನ್ನ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ. ಈ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಬಾಂಧವ್ಯ ಸ್ವಲ್ಪ ದೂರ ಆಗ್ತಾ ಹೋಗುತ್ತೆ. ಹಾಗೆ ಎರಡನೇ ಮನೆಯಲ್ಲಿ ರಾಹು ಇರೋದು ಒಂದು ಯೋಗನೆ ಅಂತ ಹೇಳ್ಬೋದು. ಎರಡನೇ ಮನೆಯ ರಾಹುವಿನ ಯೋಗವನ್ನ ನೀವು ಪಡ್ಕೊಳ್ತಾ ಹೋಗ್ತೀರಿ. ಅಂದ್ರೆ ಯೋಗವನ್ನು ಕೊಡ್ತಾನೆ, ಮತ್ತೆ ಆದರೆ ಎಲ್ಲೋ ಒಂದೊಂದು ಎಳೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಕುಟುಂಬ ಅಂತ ಬಂದಾಗ ಕುಟುಂಬವನ್ನ ಸ್ವಲ್ಪ ಒಂಚೂರು ಛಿದ್ರ ಮಾಡುವಂತದ್ದು, ಒಂಚೂರು ಎಲ್ಲೋ ಒಂದು ಸಣ್ಣ ಎಳೆಯಲ್ಲಿ ಮನಸ್ತಾಪ ಬರೋದು. ಕುಟುಂಬ ಅಂದ್ರೆ ತಾಯಿ ತಂದೆ ಮಕ್ಕಳು ಹೆಂಡತಿ, ಹೀಗೆ ಎಲ್ರಿಗೂ ಒಬ್ರಿಂದ ಒಬ್ರಿಗೆ ಮನಸ್ತಾಪವನ್ನ ಶುರು ಮಾಡ್ತಾ ಹೋಗ್ತಾನೆ. ಒಂದು ಮನೇಲಿ ಒಂದು 4 ಜನ ಇದ್ದಾಗ ಅಲ್ಲೇನೋ ಒಂದು ಬಿರುಕುಂಟಾಗ್ತಾ ಹೋಗುತ್ತೆ. ಅದು ಒಂದು ಬಿಟ್ರೆ ಈ ಯೋಗ ಅನ್ನೋದು ಎಲ್ಲೋ ಒಂದ್ ಕಡೆ ಒಂಚೂರು ಯಾವ್ದೋ ಒಂದ್ ರೀತಿಯಲ್ಲಿ ರಾಹು ಕೊಡ್ತಾನೆ ಯೋಗನ. ಹಾಗೆ ಧನಸ್ಥಾನದಲ್ಲಿ ಇದ್ದಾಗ ಯಾರಿಗೂ ಮೋಸ ಮಾಡಲ್ಲ ರಾಹು. ಮತ್ತೆ ಕೆಲವೊಂದು ವಿಚಾರದಲ್ಲಿ ನೋಡಿ, ಮಕರ ರಾಶಿಯವರಿಗೆ 5ನೇ ಮನೇಲಿ ಶುಕ್ರ ಅಂದ್ರೆ ಈ ಮಕ್ಕಳಿಂದ ಒಳ್ಳೇದಾಗೋದು, ಇವರ ಮಕ್ಕಳು ಶೈನ್ ಆಗೋದು. ಮಕರ ರಾಶಿಯವರ ಮಕ್ಕಳು ಯಾವ್ದಾದ್ರು ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋದು, ಅಥವಾ ಸಡನ್ ಆಗಿ ಅವ್ರಿಗೆ ಯಾವ್ದೋ ಒಂದು ಆಪರ್ಚುನಿಟಿ ಬರೋದು, ಸಿನಿಮಾ ಆಫರ್ ಇರ್ಬೋದು, ಸೀರಿಯಲ್ ಆಫರ್ ಇರ್ಬೋದು, ಏನು ಇಲ್ಲಾಂದ್ರೆ ಒಂದು ಆಡ್ ಕರಿಬಹುದು. ಹೀಗೆ ಈ ತರ ಒಂದು ಸೆಕ್ಟರ್ ಅಲ್ಲಿ, ಅಥವಾ ಅವರ ಒಂದು ಕಲೆಯನ್ನ ನೋಡಿ, ಆ ಮಕ್ಕಳ ಒಂದು ಕಲೆಯನ್ನ ಅವರ ಅಭಿರುಚಿಗೆ ತಕ್ಕ ಹಾಗೆ ಅವರು ಶೈನ್ ಆಗ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಾಗಿದ್ರೆ ಅವರು ಕೂಡ ತುಂಬಾ ಚೆನ್ನಾಗಿ ಅವರಿಂದ ಒಂದು ಹೆಸರು ಕೀರ್ತಿಯನ್ನ ಕೂಡ ನೋಡ್ಬೋದು ಮಕರ ರಾಶಿಯವರು ಅಂತ ಹೇಳ್ತಾ ಹೋಗ್ತೀನಿ. 6ನೇ ಮನೆಯ ಆರನೇ ಮನೆಯಲ್ಲಿ ಸೂರ್ಯ ಗುರು ಇರೋದು ಎಲ್ಲ ಜಗಳಕ್ಕೆ ಕಾರಣ ಆಗುತ್ತೆ. ನಿಮ್ಮ ಮನೆಯಲ್ಲಿ ಕೋಪ ತಾಪ ಜಗಳಕ್ಕೆ ಕಾರಣ ಆಗುತ್ತೆ. ಮುಖ್ಯವಾಗಿ ನೋಡಿ, ಶನಿಯ ದೃಷ್ಟಿ 12ನೇ ಮನೆಗೆ ಬೀಳುತ್ತೆ. ರಾಶಿಯ 12ನೇ ಮನೆ ಅಂದ್ರೆ ಧನುರ್ ರಾಶಿಯ ಮೇಲೆ ಶನಿಯ ದೃಷ್ಟಿ 10ನೇ ಮನೆ ದೃಷ್ಟಿ ಬೀಳೋದ್ರಿಂದ ಧನುರ್ ರಾಶಿಯಾಧಿಪತಿ ಗುರು 6ರಲ್ಲಿರೋದ್ರಿಂದ ಈ ಎಲ್ಲಾ ಕಷ್ಟ ಒಂಚೂರು, ಯಾಕಂದ್ರೆ ಈ ಒಂದು ಕೋಪ ತಾಪ ಇರ್ಬೋದು, ಸಡನ್ ಆಗಿ ಯಾವ್ದೋ ಒಂದು ನಿಮ್ಮ ಒಂದು ಕಾನೂನು ಕೋರ್ಟ್ ಕೇಸು ಇದೆಲ್ಲ ಸ್ವಲ್ಪ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಇದು ಒಂದು ಪ್ರಾಬ್ಲಮ್, ಇದೊಂದು ತಲೆನೋವಿನ ಪ್ರಾಬ್ಲಮ್ ಈ ಜುಲೈ ತಿಂಗಳಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಮತ್ತೆ ಸುಖ ಸ್ಥಾನವನ್ನ ಸ್ವಲ್ಪ ಹಾಳು ಮಾಡ್ಕೊಳ್ತೀರಿ. ಮತ್ತೆ 7ರಲ್ಲಿ ಬುಧ ಇದ್ದಾಗ ಏನಾಗತ್ತೆ, ಈ ಯಾರಾದ್ರೂ ಬ್ಯಾಂಕಿಂಗ್ ಸೆಕ್ಟರು ಈ ತರ ಒಂದು ಬಿಸ್ನೆಸ್ ಅಂತ ಮಾಡಿದಾಗ ಪಾರ್ಟ್ನರ್ ಇರ್ತಾರೆ. ಬಿಸ್ನೆಸ್ ಪಾರ್ಟ್ನರ್ ಇಂದ ನಿಮ್ಗೆ ಒಂದು ಒಳ್ಳೆಯ ಒಂದು ಸಾಥ್ ಸಿಕ್ಕತ್ತೆ ಅಂತ ಹೇಳ್ತೀನಿ. ಮತ್ತೆ ನೀವ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ನಿಮ್ಮ ಲವ್ ಪ್ರೀತಿ ವಿಷಯ ಅಂತ ಬಂದಾಗ, ಅಥವಾ ಮದುವೆ ವಿಷಯ ಕೂಡ ಬಂದಾಗ, ನಿಮ್ಮ ಒಂದು ಫ್ಯಾಮಿಲಿಯಲ್ಲೇ ಇರ್ತಾರೆ. ನೀವು ಫ್ಯಾಮಿಲಿ ಮೆಂಬರ್ಸ್ ನ ಇಷ್ಟಪಡ್ತೀರಿ, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟವ್ರನ್ನ ಇಷ್ಟಪಡ್ತೀರಿ, ಮದ್ವೆ ಮಾಡ್ಕೊಳ್ಬೇಕು ಅನ್ಕೊಳ್ತೀರಿ ಅಂತ ಈ ಒಂದು ಜುಲೈ ತಿಂಗಳಲ್ಲಿ ಮಕರ ರಾಶಿಯವ್ರಿಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಕುಜ ಮತ್ತೆ ಕೇತು 8ನೇ ಮನೇಲಿದ್ದಾರೆ. ಕುಜ ಕೇತು 8ನೇ ಮನೇಲಿರೋದು 8ರಲ್ಲಿರೋದು ಹೇಗೆ ಅಂದ್ರೆ, ಸಡನ್ ಆಗಿ ಯಾವ್ದಾದ್ರು ಒಂದು ಶಾಕಿಂಗ್ ನ್ಯೂಸ್, ಅದು ಒಳ್ಳೆ ನ್ಯೂಸ್ ಅಂತ ಹೇಳ್ತಿಲ್ಲ. ಮತ್ತೆ ಪ್ರಾಪರ್ಟಿ ವಿಷಯದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಆರೋಗ್ಯ ಸಮಸ್ಯೆ ಕಾಡ್ತಾ ಹೋಗುತ್ತೆ. ಮತ್ತೆ ಮಕರ ರಾಶಿಗೆ 4ನೇ ರಾಶಿಯಾಧಿಪತಿ ಕುಜ 8ಕ್ಕೆ ಹೋಗಿರೋದ್ರಿಂದ, ಅದರಲ್ಲೂ ಕೇತು ಜೊತೆ ಸೇರಿರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡ್ಬೇಕು ಅಂತ ಹೇಳ್ತೀನಿ. ಮಕರ ರಾಶಿಯವರಿಗೆ ತಾಯಿಯ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಅಥವಾ ನಿಮ್ ಮನೇಲಿ ಯಾರಾದ್ರೂ ಏಜ್ ಆಗಿರೋರಿದ್ರೆ, ಚೆನ್ನಾಗಿರೋರು ಇದ್ರು ಕೂಡ, ಏಜ್ ಇಲ್ದೇ ಇರೋರು ಇದ್ರು ಕೂಡ, ನಿಮ್ಮ ಒಂದು ಕುಟುಂಬದಲ್ಲಿ ಇರ್ಬೋದು, ನಿಮ್ಮ ಮನೇಲಿ ಇರ್ಬೋದು, ಅಥವಾ ನಿಮ್ಮ ತಾಯಿ ಸ್ಥಾನದಲ್ಲಿ ಯಾರಾದ್ರೂ ಇರ್ಬೋದು, ಅವರು ಬೆಡ್ ರಿಡನ್ ಆಗುವಂತ ಒಂದು ಸಮಸ್ಯೆ ಕೂಡ ಕಾಡುತ್ತೆ ನಿಮ್ಗೆ. ಯಾಕಂದ್ರೆ ಈ ಒಂದು ಹೆಲ್ತ್ ಅಂತ ಬಂದಾಗ ಯಾವ ಟೈಮಲ್ಲಿ ಯಾರಿಗ ಏನಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಈ ರಾಶಿಗಳ ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ಮನೆಗಳಲ್ಲಿ ಸಣ್ಣ ಪುಟ್ಟ ಒಂದು ದೊಡ್ಡ ಮಟ್ಟದ ಒಂದು ಇದು ಕೂಡ ಆಗ್ತಾನೆ ಹೋಗುತ್ತೆ.
ಹಾಗಾಗಿ ತಾಯಿಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತೆ ನಿಮ್ಮ ಕುಟುಂಬದಲ್ಲಿ ತುಂಬಾ ಹಿರಿಯರಿದ್ರೆ ಅವ್ರನ್ನು ಕೂಡ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಅತಿ ಮುಖ್ಯವಾಗಿ 12ರಲ್ಲಿ ವ್ಯಯಸ್ಥಾನಕ್ಕೆ ಸೂರ್ಯ ಮತ್ತೆ ಗುರುವಿನ ಒಂದು ವೀಕ್ಷಣೆ, ಹಾಗೆ ಶನಿಯ ಒಂದು ವೀಕ್ಷಣೆ, ಈ 3 ಗ್ರಹಗಳ ಒಂದು ಗುರು ಗ್ರಹ, 2 ಪಾಪ ಗ್ರಹಗಳ ವೀಕ್ಷಣೆ ಇರೋದ್ರಿಂದ ಈ ಮಕರ ರಾಶಿಯವರಿಗೆ 12ರಲ್ಲಿ ತುಂಬಾ ಅಂದ್ರೆ ವ್ಯಯಸ್ಥಾನ ಆಗಿರ್ಬೋದು, ಸುಖ ಸ್ಥಾನವನ್ನ ಕಳ್ಕೊಳ್ಳೋದು, ಮಲ್ಕೊಂಡಾಗ ನಿದ್ದೆ ಬರ್ದಿರ ಇರೋದು, ಅಥವಾ ತನ್ನಂತಾನೆ ತಾನೇ ಏನೋ ಮಾತಾಡ್ಕೊಳ್ಳೋದು, ತುಂಬಾ ಮನಸ್ಥಿತಿ ಕೆಡುವಂತ ಒಂದು ಪ್ರಾಬ್ಲಮ್ ಕೂಡ ಈ ಮಕರ ರಾಶಿಯವರಿಗೆ ಹಾಗಾಗುತ್ತೆ. ಹಾಗಾಗಿ ಮಕರ ರಾಶಿಯವರು ಇದಕ್ಕೆಲ್ಲದಕ್ಕೂ ಪರಿಹಾರ ಅಂದ್ರೆ ಮನಸ್ಸು ಚಂಚಲ ಆಗ್ತಿರುತ್ತೆ, ಮನಸ್ಥಿತಿ ಕರೆಕ್ಟ್ ಆಗಿರೋದಿಲ್ಲ ಮಕರ ರಾಶಿಯವ್ರಿಗೆ. ಈ ಜುಲೈ ತಿಂಗಳಲ್ಲಂತೂ ಸ್ವಲ್ಪ ಹಾಗೆ ಹೀಗೆ ಇರ್ತೀರಿ. ಎಲ್ಲೋ ಒಂದ್ ಕಡೆ ಯಾವ್ದೋ ಬಿಡಪ್ಪ, ಮನೆ ಬಿಟ್ಟು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ. ಎಷ್ಟು ದಿನ ಹೋಗಕ್ಕಾಗತ್ತೆ? 1 ದಿನ, 2 ದಿನ, 10 ದಿನ, ತಿಂಗಳು ಅಷ್ಟೇ. ಮತ್ತೆ ಬರ್ಲೇಬೇಕಲ್ವಾ? ನಾವು ಒಂದು ಕಟ್ಟಿರೋ ಸಾಮ್ರಾಜ್ಯವನ್ನ ಅಥವಾ ನಮ್ಮ ಮನೆಯನ್ನ ನಾವು ನೋಡ್ಲೇಬೇಕು, ಉಳಿಸ್ಲೇಬೇಕು. ಹಾಗಾಗಿ ಸಣ್ಣ ಒಂದು ಪರಿಹಾರವನ್ನ ಹೇಳ್ತೀನಿ ನೋಡಿ. ಮಕರ ರಾಶಿಯವರು ತಪ್ಪದೀರ ನಮ್ಮ ಸಂಸ್ಥೆಗೆ ಕರೆ ಮಾಡಿ, ನಮ್ಮ ಸಂಸ್ಥೆಯಲ್ಲಿ ಮಾಹಿತಿಯನ್ನ ತಗೊಳ್ಳಿ. ಮತ್ತೆ ನಾವು ನಿಮ್ಗೆ ಒದಗಿಸುವಂತ ಒಂದು ಚಂದ್ರನ ಒಂದು ಕಲ್ಲಾಗಿರ್ಬೋದು, ಅಥವಾ ಚಂದ್ರನಿಗೆ ಸಂಬಂಧಪಟ್ಟ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಚಂದ್ರನಿಗೆ ಸಂಬಂಧಪಟ್ಟ ಒಂದು ಹರಳಾಗಿರ್ಬೋದು, ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೊಳ್ಬೋದು, ನಿಮ್ಮ ಕೈಗೆ ಹಾಕೊಳ್ಬೋದು, ಅಥವಾ ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಬೋದು, ನಿಮ್ಮ ಮನೇಲಿ ಇಟ್ಕೊಳ್ಬೋದು. ಯಾವ್ದು ಇಲ್ಲಾಂದ್ರೆ ನಿಮ್ಮ ಒಂದು ದಿಂಬಿನ ಕೆಳಗೆ ಇಟ್ಕೊಂಡು ಕೂಡ ನೀವು ಮಲ್ಕೊಳ್ಬೋದು. ಈ ಒಂದು ಪರಿಹಾರನ ನೀವು ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ಫಸ್ಟ್ ನೀವು ಈ ಎಲ್ಲಾ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರ್ತೀರಿ. ಹಾಗೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಪ್ಯೂರ್ ಇದು ಹೇಗೆ ಅಂದ್ರೆ ತುಂಬಾ ನಿಮ್ಗೆ ಎನರ್ಜೆಟಿಕ್ ಆಗಿರುವಂತ ಒಂದು ಸ್ಟೋನ್ ಅನ್ನ ನಾವು ಒದಗಿಸ್ಕೊಡ್ತೇವೆ. ಅದನ್ನ ನೀವು ಕೈಯಲ್ಲಿ ಕೂಡ ಇಟ್ಕೊಳ್ಬಹುದು. ನಿಮ್ ಮನಸ್ಥಿತಿ ಚೆನ್ನಾಗಿರಲ್ಲ, ಯಾಕಂದ್ರೆ ಗ್ರಹಗಳ ಬದಲಾವಣೆ ಆಗಿದೆ. ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಅಂತ ಯೋಗ ಏನಿಲ್ಲ. ಆಲ್ರೆಡಿ ನಿಮ್ಗೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬರ್ತಿದೀವಿ. ಅದ್ರಲ್ಲೂ ಜುಲೈ ತಿಂಗಳಲ್ಲಿ ನಿಮ್ಗೆ ತುಂಬಾ ನಿಮ್ಮ ಮನಸ್ಥಿತಿಯಿಂದ, ನಿಮ್ಮ ಒಂದು ಡಿಪ್ರೆಷನ್ ಇಂದ ಹೊರಗಡೆ ಬರ್ಬೇಕು ಅಂದ್ರೆ ಈ ಒಂದು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಿರೋ ಒಂದು ಸ್ಟೋನ್ ಅನ್ನ ನೀವು ಯೂಸ್ ಮಾಡ್ಲೇಬೇಕಾಗುತ್ತೆ. ಅದನ್ನ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ನೀವು ಇದರಿಂದ ಹೊರಗಡೆ ಬರ್ತೀರಿ. ಮತ್ತೆ ಚಿಯರ್ ಅಪ್ ಮಾಡುವಂತ ಒಂದು ಸ್ಟೋನ್ ಆಗಿರುತ್ತೆ. ಅದನ್ನ ಹಾಕೊಂಡಾಗ ಎನರ್ಜೆಟಿಕ್ ಆಗಿ ಇರ್ತೀರಿ ಅಂತ ಹೇಳ್ತಾ, ಈ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಮತ್ತಷ್ಟು ವಿವರಗಳನ್ನ ನೀವು ತಿಳ್ಕೊಳ್ಬೇಕಾದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ.